ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಬಂದು ಮಕ್ಕಳಲ್ಲಿ ಕಾಣಿಸಿರೋ ವೈರಲ್ ಫೀವರ್ ಬಗ್ಗೆ ನನ್ನ ಮಗಂಗೆ ಬಂದಿತ್ತು. ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ವೈರಲ್ ಫೀವರು ಎಲ್ಲ ಕಡೆ ತುಂಬ ಹರಡ್ತಾ ಇದೆ. ಅಂದರೆ ಈಗ ವೆದರು ಒಂದೊಂದ್ಸಲ ಬಿಸಿಲಿರುತ್ತೆ, ಬಿಸಿಲಿದ್ದಂಗೆ ಅಲ್ಲಲ್ಲೇ ಮಳೆ ಸುರ್ಕೊಳ್ಳುತ್ತೆ. ಅದು ಮಕ್ಕಳಿಗೆ ಆ ವೆದರ್ಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಎಲ್ಲ ಕಡೆಯೂ ಅಷ್ಟೇ ಮಕ್ಕಳಲ್ಲಿ ವೈರಲ್ ಫೀವರ್ ತುಂಬ ಜಾಸ್ತಿ ಆಯ್ತದೆ. ಅದು ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಇನ್ನೂ ಜಾಸ್ತಿ. ಅಂದರೆ ಒಬ್ರಿಗೆ ಬಂದಿರೋ ಸ್ಕೂಲಲ್ಲಿ ಎಲ್ರಿಗೂ ಆಡುತ್ತೆ ನೋಡಿ. ಒಂದು ವಾರದಿಂದ ನನ್ನ ಮಗುಗೆ ಒಂದು ದಿನ ಬಂತು, ಫ್ರೈಡೇ ಕೆಮ್ಮು ನೆಗಡಿ ಅಷ್ಟೇ ಇತ್ತು ಸಾಮಾನ್ಯವಾಗಿ. ಆಮೇಲೆ ಅದು ಬೆಳಗ್ಗೆಗೆ ಕರ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋದು. ಫುಲ್ಲು ಅವ್ನು ಉಸಿರಾಡೋದು ಜೋರಾಗಿ ತಗೋತಾ ಇದ್ದ. ಸರಿ ತೋರ್ಸೋಣ ಒಂದ್ಸಲ ಅಂತ ಕರ್ಕೊಂಡು ಹೋದೆ. ಅಂದರೆ ಆಲ್ರೆಡಿ ಒಂದು ದಿನಕ್ಕೆ ಅದು ಅಡ್ಮಿಟ್ ಆಗೋ ಲೆವೆಲಿಗೆ ಬಂದಿದೆ. ಅಂದರೆ ಮುಂಚೆ ಅವನಿಗೆ ಕೆಮ್ಮು ಕೋಲ್ಡು ಯಾವ ಥರ ಏನೂ ಲಕ್ಷಣಗಳು ಕಾಣಿಸ್ತಿಲ್ಲ. ಒಂದೇ ದಿನಕ್ಕೆ ಬೆಳಗ್ಗೆ ಶುಕ್ರವಾರ ಬಂದಿತ್ತು. ಶುಕ್ರವಾರ ಮನೇಲಿ ಶಿರಪ್ ಎಲ್ಲ ಹಾಕಿದ್ದು. ಶನಿವಾರ ಕರ್ಕೊಂಡು ಹೋದರೆ ಫುಲ್ಲು ನಮಗೆ ಎಷ್ಟು ಉಸಿರಾಡೋಕ್ಕೆಲ್ಲ ತುಂಬ ಕಷ್ಟ ಆಯ್ತದೆ. ವೈರಲ್ ಫೀವರ್ ಜಾಸ್ತಿ ಇದೆ, ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಇವತ್ತು ಒಂದಿನ ನೋಡೋಣ ಮನೇಲೇ ಹಾಕಿ ಅಂತ ಹೇಳಿ ವೈರಲ್ ಶಿರಪ್ಪು ಮತ್ತು ನೆಬ್ಲೈಸ್ ಮಾಡೋಕ್ಕೆ ಬಡ್ಕಾರ್ಡ್ ಮತ್ತು ಲೆವೆಲಿನ್. ಅವನಿಗೆ ನಾವು ಒಂದು 2.5 ಮಂತ್ಸ್ ಬೇಬಿಯಿಂದನೂ ನೆಬ್ಲೈಸ್ ಮಾಡ್ತೀವಿ. ಅದು ನೆಬ್ಲೈಸೇಷನ್ನು ದಿನಕ್ಕೆ 6 ಸಲ ಮಾಡಿ ಅಂತ ಹೇಳಿದರು. ಸರಿ ಅಂತ ನಾವು ಶಿರಪ್ ಎಲ್ಲ ತೊಗೊಂಡು ಮನೆಗೆ ಬಂದು. ಅಂತೂ ಮಕ್ಳಿಗೆ ಏನಾರು ಹುಷಾರಿಲ್ಲ ಅಂದರೆ ಕೈಕಾಲೇ ಆಡೋಲ್ಲ. ಸರಿ ಮನೆಗೆ ಬಂದು ಆ ವೈರಲ್ ಫೀವರ್ದು ಶಿರಪ್ ಎಲ್ಲ ಹಾಕಿ ಮತ್ತು ಕೋಲ್ಡು ಆಸಿನರಿಷ್ಟು ಅದನ್ನೇ ಹಾಕಿ ವೈರಲ್ದು ಒಂದು ಶಿರಪ್ ಕೊಟ್ಟಿದ್ರು. ಅದೇ ಒಂದು 600 ರುಪೀಸ್ ಆಯಿತು. ಮತ್ತು ನೆಬ್ಲೈಸೇಷನ್ ಅಂತೂ 4-6 ಟೈಮ್ ಮಾಡ್ತಾಯಿದ್ದೋ. ಮತ್ತು ಡಾಕ್ಟ್ರ್ ಹೇಳಿದರು ಜಾಸ್ತಿ ಉಸಿರಾಡೋದು ಆ ಥರ ಎಲ್ಲ ಆದರೆ ಇಮ್ಮಿಡಿಯೇಟ್ ಕರ್ಕೊಂಡು ಬಂದು ಗುರುಶ್ರೀಗೆ ಅಡ್ಮಿಟ್ ಮಾಡಿ ನಾನು ಅಲ್ಲೇ ಬರ್ತೀನಿ ಅಂತ. ಸದ್ಯಕ್ಕೆ ಒಂದಿನ ಮಾಡ್ದೆ, ಸ್ವಲ್ಪ ಪರವಾಗಿಲ್ಲ. ಆದರೆ ತುಂಬ ಕೈ ಬಿಡ್ತಾನೆ ಇಲ್ಲ, ತೊಡೆ ಮೇಲೆ ಇಲ್ಲ ಹಾಕ್ಕೊಂಡಿರ್ಬೇಕಿತ್ತು. ಮತ್ತು ಊಟ ಅವ್ರಿಗೆ ಮೂಗಲ್ಲಿ ಉಸಿರಾಡೋದು ಬದಲು ಬಾಯಲ್ಲಿ ಉಸಿರಾಡೋದ್ರಿಂದ ಊಟ ಮಾಡೋಕ್ಕಾಗ್ತಾಯಿಲ್ಲ. ಫೀಡಿಂಗ್ ಒಂದು ತೊಗೋತಾ ಇದ್ದ. ಆಮೇಲೆ ಫೀಡಿಂಗು ಇಲ್ಲ ಊಟ ತೊಗೊಳ್ಳಿಲ್ಲ ಅಂದರೆ ಇಮ್ಮಿಡಿಯೇಟ್ ಕರ್ಕೊಬಂದು ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು. ಅವನು ಫೀಡಿಂಗ್ ಎಲ್ಲ ತೊಗೋತಾ ಇದ್ದ, ನೀರು ತೊಗೋತಾ ಇದ್ದ. ಅದಕ್ಕೇನು ಕಷ್ಟ ಆಗಲಿಲ್ಲ. ಊಟ ಮಾತ್ರ ತಿಂತಾಯಿರಲಿಲ್ಲ, ಎತ್ಕೊಂಡು ತಿನ್ನಿಸ್ಲು 1-2 ಸುತ್ತು ತಿಂತಾಯಿದ್ದು. ಹಾಗೆ ಒಂದು 3 ಡೇಸ್, ಅದೇ 3 ಡೇಸ್ ಅಂತೆಲ್ಲ ಅವ್ನಿಗೆ ಜಾಸ್ತಿ ಆಗಿಬಿಟ್ರೆ ಕರ್ಕೊಬಂದು ಇಮ್ಮಿಡಿಯೇಟ್ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ದು. ನಾವು 2 ಡೇಸ್ ನೋಡಿದೆ. ಸ್ಯಾಟರ್ಡೇ ಇತ್ತು, ಸಂಡೇ ಮತ್ತು ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತು ಸಂಡೇ ಡಾಕ್ಟ್ರ್ ಇರಲಿಲ್ಲ. ಜಾಸ್ತಿ ಇದ್ದರೆ ಕರ್ಕೊಬಂದು ಗುರುಶ್ರೀಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ನಾವು ಇವತ್ತೊಂದಿನ ನೋಡೋಣ ಅಂತ ಮತ್ತೆ ನೆಬ್ಲೈಸೇಷನ್ ಎಲ್ಲ ಆ ಟೈಮ್ ಕೊಟ್ಟು, ಅದೇ ಶಿರಪ್ಪು ಜ್ವರದ ಮಾತ್ರ ಡೋಲೋ 250 ಅದು 6 ಅವರ್ಸ್ಗೆ ಒಂದು ಸಲ ಹಾಕೋಕ್ಕೆ ಹೇಳಿದರು. ಜ್ವರ ಎಲ್ಲ 100 ಮೇಲೆ ಇತ್ತು ಅವನಿಗೆ. ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯ್ತಾ ಬಂತು. ಮತ್ತು ಸೋಮವಾರ ಮತ್ತೆ ಕರ್ಕೊಂಡು ಹೋದ. ಸೋಮವಾರ ಮಾರ್ನಿಂಗು ಆವಾಗ ಮತ್ತೆ ಚೆಕ್ ಮಾಡಿದ್ರು. ಆ ಪಕ್ಕೆ ಎಳೆಯೋದು ಮತ್ತು ವೈರಲ್ ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಅವನಿಗೆ ಮೂಗ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಅದಕ್ಕೆ ನಾಸಲಿನೆಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಫೀಡ್ ಮಾಡ್ತಾ ಇರ್ತೀವಲ್ಲ ಅವಾಗೆಲ್ಲ ಹಾಕಿ ಮೂಗು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಓಕೆ. ಮಂಗಳವಾರನೂ ತುಂಬ ಚೆನ್ನಾಗಿದ್ದ. ಸ್ವಲ್ಪ ಫುಡ್ಡು ತೊಗೊಳಕ್ಕೆ ಒಂದೊಂದು 2 ತುತ್ತು ಸ್ಟಾರ್ಟ್ ಮಾಡ್ದಂತ ನಾನು ವೆಡ್ನೆಸ್ಡೇ ಡ್ಯೂಟಿಗೆ ಹೋದೆ. ಅವತ್ತೇನಾಗೈತೆ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಥರ ಆಗ್ಬಿಟ್ಟೈತೆ. ಡ್ಯೂಟಿಯಿಂದ ಬರೋಷ್ಟೊತ್ತಿಗೆ ಫುಲ್ ಸುಸ್ತು. ಮತ್ತು ಅವತ್ತು ನೈಟ್ ಮತ್ತೆ ಕಾಂಗೂರು ಕೇರಿಗೆ ನೈಟು 10 o'clock ಕರ್ಕೊಂಡು ಹೋದು. ಆಗ ಮತ್ತೆ ಅಲ್ಲಿ ಬೇರೆ ಒಂದು ಪಾಪು 3 ಮಂತ್ಸ್ದು ತೀರ್ಕೊಬಿಟ್ಟಿತ್ತು. ಅದೆಲ್ಲ ನೋಡಿ ನಮ್ಗೆ ಇದ್ದಿದ್ದು ಭಯ ಸ್ಟಾರ್ಟ್ ಆಯಿತು. ಸರಿ ಅಂತ ಡಾಕ್ಟ್ರೆಲ್ಲ ಮತ್ತೆ ಚೆಕ್ ಮಾಡಿದ್ರು. ಅವ್ನಿಗೆ ಏನಿಲ್ಲ, ವೈರಲೆಲ್ಲ ಕಮ್ಮಿ ಆಗಿದೆ, ಬಟ್ ಮೂಗು ಮಾತ್ರ ಬ್ಲಾಕ್ ಆಗಿದೆ, ಅದಕ್ಕೆ ಕಷ್ಟ ಅಂತೇಳಿ ಅವ್ರು ಮತ್ತೆ ವೈರಲ್ದು ಇನ್ನೊಂದು ಶಿರಪ್ ಚೇಂಜ್ ಮಾಡಿ ಜ್ವರದ್ದೆಲ್ಲ ಅದೇ ಹಾಕಿ ಅಂತ ಹೇಳಿದ್ರು. ಆವಾಗ ಒಂದು 8 ಡೇಸ್ ಆಯಿತು ಅವ್ನು ಕಂಪ್ಲೀಟಾಗಿ ಹುಷಾರಾಗೋಕ್ಕೆ. ಗುರುವಾರ ಮತ್ತು ಆ ಗುರುವಾರದಿಂದ ಸ್ವಲ್ಪ ಊಟ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ ನೋಡಿ. ಅಲ್ಲಿಗೆ ನಮಗೆ ಸಮಾಧಾನ ಆಯಿತು. ಕಾಂಗೂರು ಕೇರಲ್ಲಿ ಒಂದು 3 ಮಂತ್ಸ್ ಬೇಬಿ ತೀರೋಗಿತ್ತಲ್ಲ, ಅದೆಲ್ಲ ನಮಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ನೋಡಿ. ಅಷ್ಟೇ ಯಾರೂ ಅಷ್ಟೇ ವೈರಲ್ ಫೀವರ್ ಇವಾಗ ಕಾಮನ್ ಆಗಿದೆ. ಆದರೆ ಮಕ್ಕಳಂತೂ ತುಂಬ ಹಠ ಹಿಡಿದ್ಬಿಡ್ತವೆ. ಮೂಗೆಲ್ಲ ಕಟ್ಕೊಳ್ಳೋದು, ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ಅಂದರೆ ಒಂದು 5 ಡೇಸ್ 1 ವೀಕ್ ಆದರೂ ಹೋಗೋಕ್ಕಾಗಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಕೇಳಿದೆ, ಎಲ್ಲವೂ ಕಾಮನ್ ಆಗಿದೆ. ಒಟ್ಟು ಅವ್ರು ಕೊಟ್ಟಿರೋ ಶಿರಪ್ ಎಲ್ಲ ನೀಟಾಗಿ ತೋರಿಸ್ಕೊಳ್ಳಿ ಅಂತ. ಕೊನೆಗೂ ನನ್ನ ಮಗ ಒಂದು 9 ದಿವಸ ಆದಮೇಲೆ ತುಂಬ ಹುಷಾರಾದ. ಆಟ ಆಡೋಕ್ಕೆಲ್ಲ ಮೊದಲಿನ ಥರನೇ ಆದ. ಅಂದರೆ ನಾವು ಡಾಕ್ಟ್ರು ಏನು ಕೊಟ್ಟಿರ್ತಾರೆ ಅದನ್ನ ತುಂಬ ಅವ್ರು ಏನೇನು ಶಿರಪ್ ಹೇಳಿರ್ತಾರೆ. ಆಮೇಲೆ ಮೂಗು ಬ್ಲಾಕ್ ಆಗಿರೋದ್ರಿಂದ ಪಾಪ ಅವ್ರಿಗೆ ಉಸಿರಾಡೋಕ್ಕಾಗಲ್ಲ ಮತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರದ್ದು ನಾಸಲಿನ್ ಇರುತ್ತಲ್ಲ ಅದೆಲ್ಲ, ಮತ್ತು ನಾವು ಮೂಗು ಕ್ಲೀನ್ ಮಾಡೋದೊಂದು ಇಟ್ಕೊಂಡಿದ್ದು, ಅದರಲ್ಲೆಲ್ಲ ಕ್ಲೀನ್ ಮಾಡೋದು. ಆಮೇಲೆ ಕೆಮ್ಮಿಗೆ ಯಾವುದೇ ಶಿರಪ್ ಕೊಟ್ಟಿದ್ದು ನೆಬ್ಲೈಸ್ ಮಾಡ್ತೀವಲ್ಲ, ಹಂಗಾಗಿ ಕೆಮ್ಮಿಗೆ ಶಿರಪ್ ಬೇಡ ಅಂತ ಹೇಳಿದ್ರು. ನಾವು ನೆಬ್ಲೈಸೇಷನ್ ನಿಲ್ಲಿಸಿದ್ರೆ ಆವಾಗ ಬೇಕಾದ್ರೆ ಕೆಮ್ಮಿಗೆ ಶಿರಪ್ ಹಾಕ್ಬೋದು.
ಕೋಲ್ಡ್ಗೆಲ್ಲ ಮತ್ತು ಸೀನರಿ ಅಷ್ಟೇ ಕೊಟ್ಟಿದ್ದರು. ಓಕೆ, ಯಾರು ಹೊಸ್ದಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.